ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ ಫ್ರೆಂಡ್ಸ್, ಬೇಗನೆ ಎದ್ದು ರಂಗೋಲೆಲ್ಲ ಮುಗಿಸಿ ಬಾಗಿಲು ತೋರಣೆಲ್ಲ ಕಟ್ಬಿಟ್ಟು ಬೇಗನೆ ಬಾಗಿಲು ತೋರಣ ಕಟ್ಬಿಟ್ಟು ಪೂಜೆ ಎಲ್ಲ ನೆಕ್ಸ್ಟ್ ಪೂಜೆ ಆಯಿತು ಫ್ರೆಂಡ್ಸ್. ಬೇಗ ಪೂಜೆ ಮುಗಿಸ್ಬಿಟ್ಟು ಬೇಗನೆ ಮುಗಿಸಿ ಸಿಂಪಲಾಗಿ ಮಾಡೀನಿ ಫ್ರೆಂಡ್ಸ್ ಪೂಜೆ. ಹಾಗೆ ಒಂದು ಫೋಟೋ ಶೂಟ್ ಮಾಡೋಣ ಅಂತೇಳಿ ಒಂದು ಫೋಟೋ ಶೂಟ್ ಮಾಡಿಸ್ಕೊಂಡೆ ನಮ್ಮ ಮನೆಯವ್ರ ಹತ್ರ. ಫೋಟೋದಲ್ಲಿ ಹೇಗೆ ಕಾಣ್ತಿದ್ದೀನಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಿಮಗೂ ಹಾಗೂ ನಿಮ್ಮ ಕುಟುಂಬದವರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಫ್ರೆಂಡ್ಸ್. ದೇವರು ನಿಮಗೆ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಎಂದು ಹಾರೈಸುತ್ತೇನೆ ನಾನು. ಈ ಹಬ್ಬ ಅಂದರೆ ಬೇವು ಇಲ್ಲದ್ರೆ ಹೆಂಗೆ ಫ್ರೆಂಡ್ಸ್? ಬರ್ರಿ ಫ್ರೆಂಡ್ಸ್, ಬೇವು ಮಾಡೋಣ. ದ್ರಾಕ್ಷಿ, ಗೋಡಂಬಿ, ಬೆಲ್ಲ, ಕೊಬ್ಬರಿ, ಹುರ್ಗಡ್ಲೆ, ಬೇವಿನ ಹೂವು ತಗೊಂಡಿನಿ ಫ್ರೆಂಡ್ಸ್. ಮಿಕ್ಸಿ ಜಾರಿಗೆ ಹುರ್ಗಡ್ಲೆ, ಬೆಲ್ಲ ಹಾಕಿ ಮಿಕ್ಸಿಗೆ ಹಾಕ್ಕೊಂಬರೋಣ. ಮಿಕ್ಸಿಗೆ ಹಾಕ್ಕೊಂಬಂದು ಬೆಲ್ಲ ಹುರ್ಗಡ್ಲೆ ಪೌಡ್ರ್ ಮಾಡ್ಕೊಂಡಿನಿ ನೋಡಿರಿ ಫ್ರೆಂಡ್ಸ್. ಇದಕ್ಕೆ ಒಂದು ಬಟ್ಲ ಕೊಬ್ಬರಿ ಹೂವು ಹಾಕಿನಿ ಫ್ರೆಂಡ್ಸ್. ಬೇವಿನ ಹೂವು, ದ್ರಾಕ್ಷಿ, ಗೋಡಂಬಿ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣ ಫ್ರೆಂಡ್ಸ್. ನೋಡಿರಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀರೋ ಇನ್ನೂ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಚೆನ್ನಾಗಿ ಮಿಕ್ಸ್ ಮಾಡಿರಿ. ನೆಕ್ಸ್ಟ್ ಅಡುಗೆ ಸ್ಟಾರ್ಟ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಶೇಂಗಾ ಬೀಜ ಹುರಿತಿದ್ದೀನಿ ಫ್ರೆಂಡ್ಸ್. ಅವೇನಕ್ಕೆ ಅಂದರೆ ಪಲ್ಯ ಮಾಡೋಣ ಅಂತ ಒಂದು 4-5 ಟೈಪು ಕಾಳುಗಳೆಲ್ಲ ನೆನೆ ಇಟ್ಟಿದ್ದೆ ಫ್ರೆಂಡ್ಸ್. ನೈಟು ಕಾಳು ಪಲ್ಯ ಮಾಡೋಣ ಅಂತ, ಅದಕ್ಕೋಸ್ಕರ ಶೇಂಗಾ ಬೀಜ ಹುರಿತಿದ್ದೀನಿ. ನೆಕ್ಸ್ಟು ಬೇಯಕ್ಕೆ ಇಟ್ಟಿದ್ದೆ ಫ್ರೆಂಡ್ಸ್ ಕುಕ್ಕರಲ್ಲಿ ಕಾಳುಗಳು. ನೋಡಿರಿ ಫ್ರೆಂಡ್ಸ್ ಯಾವ ಥರ ಬೆಂದಿದ್ದಾವೆ ಅಂತ. ಚೆನ್ನಾಗಿ ಕುಕ್ಕಾಗಿದೆ ಫ್ರೆಂಡ್ಸ್. ಒಂದು ಸ್ವಲ್ಪ ಮೀಡಿಯಮ್ ಮೆತ್ತ. ನೆಕ್ಸ್ಟ್ ಅದೇ ಪಾತ್ರೆಯಲ್ಲಿ ಅದನ್ನು ಕಾಳುಗಳು ಸೋದಿಸ್ಬಿಟ್ಟು ರೈಸಿಗೆ ಇಟ್ಟಿದ್ದೀನಿ. ಅದಕ್ಕೆ ಅಕ್ಕಿ ತೊಳೆದ್ಬಿಟ್ಟು ರೈಸಿಗೆ ಇಟ್ಟು ವಿಸಿಲ್ ಹಾಕಿ ಕ್ಲೋಸ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನೆಕ್ಸ್ಟು ಕೋಸಂಬರಿ ಮಾಡೋಣ ಅಂಥೇಳಿ ಫ್ರಿಜ್ ಓಪನ್ ಮಾಡಿ ಸೌತೆಕಾಯಿ, ಕ್ಯಾರೆಟ್ ತಗೊಂಡ್ಬಿಟ್ಟು ತುರಿದು ಅದು ಪಲ್ಯ ಕೋಸಂಬರಿ ಮಾಡಿದೆ ಫ್ರೆಂಡ್ಸ್. ಕೋಸಂಬರಿ ತುಂಬ ಚೆನ್ನಾಗಿತ್ತು, ತುಂಬ ಟೇಸ್ಟಿಯಾಗಿತ್ತು. ನೋಡಿ ಫ್ರೆಂಡ್ಸ್, ನಾವು ಊಟಕ್ಕೆ ಕುಂತೀವಿ. ಎಲ್ಲರಿಗೂ ಹ್ಯಾಪಿ ಯುಗಾದಿ ಅಂತೇಳಿ ಇದು ಬೇವು ಕೊಡ್ತಾಯಿದ್ದೀನಿ ಎಲ್ಲ ನಮ್ಮ ಮನೆಯವ್ರಿಗೆ, ನನ್ನ ಮಕ್ಕಳಿಗೆ ಎಲ್ಲ. ನಮ್ಮ ಮನೆಯವರು ನನಗೂ ಕೊಟ್ಟರು ಬೇವು ಬೆಲ್ಲ. ಅವ್ರಿಗೂ ಆರ್ಥಿಕದ ಶುಭಾಶಯಗಳಂತೇಳಿ ವಿಶ್ ಮಾಡಿದೆ. ಅವರು ನನಗೆ ವಿಶ್ ಮಾಡಿದರು. ನೆಕ್ಸ್ಟು ಅಡುಗೆ ಏನೇನೆಲ್ಲ ಮಾಡಿದೆ ಅಂತೇಳಿ ತೋರಿಸ್ತೀನಿ ಫ್ರೆಂಡ್ಸ್. ಇವತ್ತು ನೋಡಿರಿ ಫ್ರೆಂಡ್ಸ್, ಜಾಮೂನ್ ಮಾಡಿದ್ದೆ. ಜಾಮೂನ್ ಅಂದರೆ ಮಕ್ಕಳಿಗೆ ಇಷ್ಟ ಅಲ್ವ, ಹಂಗಾಗಿ ಜಾಮೂನ್ ಮಾಡಿದ್ದೆ ಅವ್ರಿಗೋಸ್ಕರನೇ. ಜಾಮೂನು, ಕೋಸು, ಹಪ್ಪಳ, ಸಂಡಿಗೆ ಮಾಡಿದ್ದೆ. ನೆಕ್ಸ್ಟು ಅದೇ ಕಾಳು ಪಲ್ಯ ಹೇಳಿದ್ನಲ್ಲ ಫ್ರೆಂಡ್ಸ್, ಕಾಳು ಪಲ್ಯ ಮಾಡಿದ್ದೆ. ಒಂದು 4 ಹೆಸ್ರು ಕಾಳು, ಮಡಕೆ ಹೆಸ್ರು, ಬಟಾಣಿ, ಅಲಸಂದಿ ಬೇಳೆ 4 ಟೈಪ್ ಹಾಕಿಬಿಟ್ಟು ನೈಟ್ ನೆನೆ ಹಾಕಿದ್ದೆ ಫ್ರೆಂಡ್ಸ್. ನೈಟ್ ನೆನೆ ಹಾಕಿ ಬೆಳಿಗ್ಗೆ ಬೇಯಿಸ್ಬಿಟ್ಟು ಪಲ್ಯ ಮಾಡಿದೆ ಫ್ರೆಂಡ್ಸ್. ಇವು ರಾಗಿ ಸಂಡಿಗೆ ಅಂತ ಫ್ರೆಂಡ್ಸ್. ಸರಿ ಹಂಪಿಗೆ ಹೋಗಿದ್ವಲ್ಲ, ಹಂಪಿ ಉತ್ಸವಕ್ಕೆ ಹೋಗಿದ್ವಲ್ಲ, ಅಲ್ಲೇ ಎಕ್ಸಿಬಿಷನಲ್ಲಿ ಇಟ್ಟಿದ್ದರು. ಅಲ್ಲೇ ಒಂದು 4-5 ಪ್ಯಾಕೆಟ್ ತಂದಿದ್ವಿ. ತುಂಬ ಟೇಸ್ಟ್ ಇದ್ವಿ ಫ್ರೆಂಡ್ಸ್. ಸಂಡಿಗೆ ಜೊತೆ ಪಾಯಸ ಮಾಡಿದ್ದೆ. ಒಬ್ಬಟ್ಟೇನು ಮಾಡಲ್ಲ ಫ್ರೆಂಡ್ಸ್, ನಾವು ಪಾಡ್ಯಮಿ ದಿನ ಪಾಯಸನೇ ಮಾಡೋದು. ನೆಕ್ಸ್ಟ್ ಚಿತ್ರಾನ್ನ ಮಾಡಿದ್ದೆ. ಚಿತ್ರಾನ್ನ ಚೆನ್ನಾಗಿತ್ತಂತೆಲ್ಲ ಎಲ್ಲರೂ ಊಟ ಮಾಡಿದ್ರು ಫ್ರೆಂಡ್ಸ್. ನನ್ನ ಮಕ್ಕಳು ಸುಮ್ಮನೆ ತಟ್ಟೆಗೆ ಹಾಕ್ಸ್ಕೊತಾರೆ ಫ್ರೆಂಡ್ಸ್. ಊಟ ಮಾಡೋದೇ ಎಲ್ಲ ಹೆಚ್ಚಿಬಿಡೋದು ಹೋಗೋದು. ನೆಕ್ಸ್ಟ್ ಹಾಲು ಕಾಯಿಸ್ಕೊಂಬಂದಿದ್ದೆ. ನನಗೆ ಬೇಕು ಹಾಲು ಅಂದರು. ಅವ್ರಿಗೆಲ್ಲರಿಗೂ ಹಾಲು ಬಡಿಸ್ಬಿಟ್ಟು ನಾವು ಊಟ ಮಾಡಿದ್ವಿ ಫ್ರೆಂಡ್ಸ್. ನನ್ನ ಮಕ್ಕಳು ಆಯ್ ಬಾಯ್ ಅಂತ ಮಾತಾಡಿಸ್ತಿದ್ದಾಳೆ. ನಾವೆಲ್ಲರೂ ಊಟ ಮಾಡ್ತಿದ್ದೀವಿ ಅಂತ ಹೇಳ್ತಿದ್ದಾಳೆ. ನೀವು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೀವೊಂದು ಲೈಕ್ ಮಾಡೋದ್ರಿಂದ ನನಗೆ ಮೋಟಿವೇಶನ್ ಸಿಗುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ವೀಡಿಯೋ ಮಾಡಿ ಬಿಡೋಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮಾತ್ರ ಮರಿಬೇಡ್ರಿ ಫ್ರೆಂಡ್ಸ್. ಎಲ್ಲರಿಗೂ ಹ್ಯಾಪಿ ಯುಗಾದಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.